1 ಚಿತ್ರತಂಡಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಾಂತಾರ ಚಿತ್ರತಂಡಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲಾಡಳಿತದಿಂದ. ಈ ಒಂದು ನೋಟಿಸ್ ಜಾರಿ ಮಾಡಲಾಗಿರುವಂತದ್ದು ಹೊಸನಗರ ತಹಶೀಲ್ದಾರ್ ರಶ್ಮಿ ಹಾಲೇಶ್ ನೋಟಿಸ್ ಕೊಟ್ಟಿದ್ದಾರೆ. ಶಿವಮೊಗ್ಗದ ಡಿಸಿ ಗುರುದತ್ತ ಹೆಗಡೆ ಸೂಚನೆ ಮೇರೆಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. 3 ದಿನಗಳ ಒಳಗಾಗಿ ಉತ್ತರವನ್ನು ನೀಡುವಂತೆ ನೋಟಿಸ್ನಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಶೂಟಿಂಗ್ಗೆ ಅನುಮತಿಯ ಪತ್ರಗಳನ್ನ ನೀಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಕಾಂತಾರ ಸಿನಿಮಾದ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಣ ಮೇಲ್ವಿಚಾರಕ ಚಿದಾನಂದ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಕಾಂತಾರ ಸಿನಿಮಾಗೆ ಇದೀಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಸಾಲು ಸಾಲು ಅವಘಡಗಳು ಕೂಡ ಆಗ್ತಾ ಇದೆ. ಚಿತ್ರತಂಡಕ್ಕೆ ಇದೀಗ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಚಾಪ್ಟರ್ 1 ಶೂಟಿಂಗ್ ವೇಳೆ ಸಾಲು ಸಾಲು ಅವಘಡಗಳಾಗ್ತಾ ಇದೆ. ಒಂದು ಕಡೆ ಸಾವು ನೋವುಗಳಾಗ್ತಾ ಇದೆ, ಮತ್ತೊಂದು ಕಡೆ ಶೂಟಿಂಗ್ ಆಗುವಂತಹ ಸಂದರ್ಭದಲ್ಲಿ ನೋಟಿಸ್ ಅನ್ನ ಈಗ ಜಾರಿ ಮಾಡಲಾಗಿದೆ. ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿರುವಂಥದ್ದು. ಸೊ ಹಾಗಾಗಿ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸೆಟ್ನಲ್ಲಿ ಮತ್ತೊಂದು ಅವಘಡ ನಡೆದಿತ್ತು. ಚಿತ್ರೀಕರಣದ ವೇಳೆ ಜಲಾಶಯದಲ್ಲಿ ದೋಣಿ ಮಗುಚಿ ಬಿದ್ದಿತ್ತು. ಸೊ ಹಾಗಾಗಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಲಾಗಿದೆ ಕಾಂತಾರ 1 ಚಿತ್ರತಂಡಕ್ಕೆ. ಮತ್ತೆ ಈ ಹಿಂದೆ ಅವರು ಕೂಡ ಮಾತನಾಡಿದಂತಹ ಸಂದರ್ಭದಲ್ಲಿ ಇಲ್ಲ ನಾವೆಲ್ಲ ಪರ್ಮಿಷನ್ ತೆಗೆದುಕೊಂಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ನಾಡ್ತಾ ಇದ್ರು. ಬಟ್ ಆದರೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತಲ್ವಾ? ಸೊ ತೆಗೆದುಕೊಂಡಿದ್ದಾರೆ. ಬಟ್ ಆದರೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ನವೀನ್ ಫೋನು ಸಂಪರ್ಕದಲ್ಲಿದ್ದಾರೆ. ನವೀನ್, ಕಾಂತಾರ ಚಾಪ್ಟರ್ 1ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಇದೀಗ ಶಿವಮೊಗ್ಗ ಜಿಲ್ಲಾಡಳಿತ ನೋಟಿಸ್ ಜಾರಿ ಮಾಡಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಜಾರಿ ಮಾಡಿದೆ ಮತ್ತೆ ಎಷ್ಟು ದಿನಗಳ ಕಾಲಾವಕಾಶವನ್ನು ಕೊಡಲಾಗಿದೆ ಅಂತ ಹೇಳಿ. ಹೌದು ರಮ್ಯಾ, ಕಾಂತಾರ 1 ಸಿನಿಮಾಗೇನು ಶೂಟಿಂಗ್ ಅನ್ನ ಆರಂಭ ಮಾಡಿದ್ರೆ ಆರಂಭದಿಂದಲೂ ಕೂಡ ಆ ಸಿನಿಮಾ ತಂಡ ಸಾಕಷ್ಟು ಅಡೆತಡೆಗಳನ್ನ ಎದುರಿಸ್ತಾ ಇರುವಂತದ್ದು. ಇದರಲ್ಲೂ ಕೂಡ ಮುಖ್ಯವಾಗಿ ಇದೀಗ ಅಂದ್ರೆ ಕಳೆದ ಈಗಾಗಲೇ 3 ದಿನ ಕಾಲದಲ್ಲಿ ಕೂಡ ಪ್ರಾಣವನ್ನ ಕಳೆದುಕೊಂಡಿದ್ರು. ನಂತರದಲ್ಲಿ ಮೊನ್ನೆ ಕೂಡ ಶಿವಮೊಗ್ಗದ ಒಂದು ಜಲಾಶಯದ ಬಳಿ, ಮಾಣಿ ಜಲಾಶಯದ ಬಳಿ ಮುಖ್ಯವಾಗಿ ಏನು ದೋಣಿ ಮುಗಿಸಿದ ವದಂತಿ ಕೂಡ ಹಬ್ಬಿತ್ತು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸಂಕಷ್ಟ ಕೂಡ ಎದುರಾಗಿರುವಂತದ್ದು. ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲಾಡಳಿತದ ಸೂಚನೆ ಮೇರೆಗೆ ಹೊಸನಗರ ತಾಲೂಕು ಆಡಳಿತ ಅಂದ್ರೆ ತಹಶೀಲ್ದಾರ್ ಈಗ ಸಿನಿಮಾ ತಂಡಕ್ಕೆ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಅಂದ್ರೆ ನೀವು ಏನು ಹೊಸನಗರ ಯಡೂರು ಮಾಣಿ ಜಲಾಶಯದ ವರಾಯಿ ಬ್ಯಾಕ್ ವಾಟರ್ ನಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ರೆ ಅನುಮತಿಯನ್ನ ಪಡ್ಕೊಂಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಅನುಮತಿಯನ್ನ ಪಡೆದಿರುವಂತಹ ಬಗ್ಗೆ ಶಿವಮೊಗ್ಗ ಜಿಲ್ಲಾಡಳಿತ ಆಗ್ಲಿ ಅಥವಾ ತಾಲೂಕು ಆಡಳಿತಕ್ಕಾಗಿ ನೀವು ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಈಗಾಗಲೇ ಈ ವದಂತಿಗಳ ನಂತರದಲ್ಲಿ ನಮ್ಮ ಅಂದ್ರೆ ನಗರ ಹೋಬಳಿಯ RI ಕೂಡ ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಕೂಡ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ ನೀವು ಯಾವ ಚಿತ್ರೀಕರಣಕ್ಕೆ ಅನುಮತಿಯನ್ನ ಪಡ್ಕೊಂಡಿದ್ರಿ ಆ ಅನುಮತಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ನಮಗೆ ಮುಂದಿನ 3 ದಿನಗಳ ಒಳಗಾಗಿ ಅಂದ್ರೆ ಏನು ಎಲ್ಲರೂ ಕೂಡ ನೀವು ಉತ್ತರವನ್ನ ಕೊಡ್ಬೇಕು ಅಂತೇಳಿ ಈಗಾಗಲೇ ನೋಟಿಸ್ ಕೊಡೋ ಕೆಲಸವನ್ನ ಹೊಸನಗರ ತಹಶೀಲ್ದಾರ್ ಅವರು ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಏನು ಹೊಂಬಾಳೆ ಫಿಲ್ಮ್ ನ ಏನು ಮೇಲ್ವಿಚಾರಕ ಅಂದ್ರೆ ನಿರ್ಮಾಣ ಮೇಲ್ವಿಚಾರಕ ಇದ್ದಾರೆ ಅವರಿಗೆ ಈ ಒಂದು ಚಿದಾನಂದ ಅವರಿಗೆ ಈ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ತಕ್ಷಣದಲ್ಲಿ ಈ ಒಂದು ನೋಟಿಸ್ ಅನ್ನ ರಿಸೀವ್ ಮಾಡಿದ ಏನು 2 ದಿನಗಳ ಒಳಗಾಗಿ 3 ದಿನಗಳ ಒಳಗಾಗಿ ನೀವು ಈ ಒಂದು ಉತ್ತರವನ್ನ ಸಮುದಾಯನ ಕೊಡಬೇಕು ಅಂತೇಳಿ. ಅದರ ಒಂದು ವೇಳೆ ನೀವು ಏನು ಉತ್ತರವನ್ನ ಕೊಡದೇ ಇದ್ರೆ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಅನುಮತಿಯನ್ನ ರದ್ದು ಮಾಡ್ಲಿಕ್ಕೆ ಶಿಫಾರಸನ್ನ ಕೂಡ ಮಾಡ್ತೇವೆ ಎಚ್ಚರಿಕೆಯನ್ನ ಕೂಡ ನೋಟಿಸ್ ಮೂಲಕ ತಹಶೀಲ್ದಾರ್ ಕೊಟ್ಟಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ನವೀನ್.